ರಾಜ್ಯದ ಯಾತ್ರಾರ್ಥಿಗಳಿಗೆ ಗುಡ್ ನ್ಯೂಸ್. ಕಾಶಿ ಯಾತ್ರೆ ದಕ್ಷಿಣ ಯಾತ್ರೆಗೆ ವಿಶೇಷ ರೈಲು. ಭಕ್ತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದ ಸರ್ಕಾರ. ರಾಜ್ಯದ ಯಾತ್ರಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಕಾಶಿ ಹಾಗೂ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯಬೇಕಂತ ಹಂಬಲಿಸ್ತಾ ಇದ್ದಂತಹ ಭಕ್ತಾದಿಗಳಿಗೆ ರಾಜ್ಯ ಸರ್ಕಾರ ಹಾಗೂ ಭಾರತೀಯ ರೈಲ್ವೆ ಇಲಾಖೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ. ಐಆರ್ಸಿಟಿಸಿ ಹಾಗೂ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಸಹಯೋಗದಲ್ಲಿ ಭಾರತ್ ಗೌರವ ಪ್ರವಾಸಿ ರೈಲು ಯೋಜನೆಯಡಿ 2 ವಿಶೇಷ ಯಾತ್ರಾ ಪ್ಯಾಕೇಜ್ಗಳನ್ನು ಘೋಷಿಸಲಾಗಿದೆ. ಈ ಯೋಜನೆಯ ವಿಶೇಷತೆ ಏನೆಂದರೆ ಇದು ಕೇವಲ ಒಂದು ಪ್ರವಾಸವಲ್ಲ, ಬದಲಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸರ್ಕಾರಿ ಸಬ್ಸಿಡಿಯೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಸುವರ್ಣಾವಕಾಶ. ರಾಜ್ಯದ 7 ಪ್ರಮುಖ ಜಿಲ್ಲೆಗಳ ಮೂಲಕ ಈ ವಿಶೇಷ ರೈಲು ಸಂಚರಿಸಲಿದ್ದು ಸಾವಿರಾರು ಭಕ್ತರ ಬಹುದಿನಗಳ ಕನಸನ್ನ ನನಸು ಮಾಡಲು ಸಜ್ಜಾಗಿದೆ. ಹಾಗಾದ್ರೆ ಈ ಯಾತ್ರೆಗಳ ಸಂಪೂರ್ಣ ವಿವರಗಳೇನು, ಟಿಕೆಟ್ ದರ ಎಷ್ಟು, ಸರ್ಕಾರದಿಂದ ಸಿಗುವ ಸಬ್ಸಿಡಿ ಎಷ್ಟು, ಪ್ರಯಾಣದ ದಿನಾಂಕಗಳು ಮತ್ತು ಭಕ್ತರು ದರ್ಶನ ಪಡೆಯಬಹುದಾದಂತಹ ಕ್ಷೇತ್ರಗಳು ಯಾವುವು, ಸಂಪೂರ್ಣ ಮಾಹಿತಿ ಇಲ್ಲಿದೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಬೇಕು, ದೇವರ ದರ್ಶನವನ್ನ ಪಡೆಯಬೇಕು ಅನ್ನೋದು ಎಲ್ಲರ ಕನಸು. ಆದರೆ ಅದಕ್ಕೆ ಹೋಗುವ ಸುಲಭದ ಪ್ರಯಾಣ ವ್ಯವಸ್ಥೆ ಇರಲ್ಲ. ಹೀಗಾಗಿ ಭಕ್ತರ ಕನಸನ್ನ ನನಸು ಮಾಡಲು ರಾಜ್ಯ ಸರ್ಕಾರ ಹಾಗೂ ಐಆರ್ಸಿಟಿಸಿ 2 ವಿಶೇಷ ಪ್ಯಾಕೇಜ್ ಘೋಷಣೆಯನ್ನ ಮಾಡಿದೆ. ಕಡಿಮೆ ಖರ್ಚಿನಲ್ಲಿ ಹಲವು ಪುಣ್ಯಕ್ಷೇತ್ರಗಳನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಹೀಗಾಗಿ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಕೈ ಜೋಡಿಸಿದೆ. ಇದರ ಫಲವಾಗಿ ರಾಜ್ಯದ ಜನತೆಗೆ ಕೈಗೆಟಕುವ ದರದಲ್ಲಿ 2 ಅದ್ಭುತ ಯಾತ್ರಾ ಪ್ಯಾಕೇಜ್ಗಳು ಲಭ್ಯವಾಗಿವೆ. ಮೊದಲನೆಯದು ಕಾಶಿ ದರ್ಶನ ಯಾತ್ರೆ, ಎರಡನೆಯದು ದಕ್ಷಿಣ ಯಾತ್ರೆ. ಕಾಶಿ ಯಾತ್ರೆಯ ಸಂಪೂರ್ಣ ವಿವರ. ಯಾವಾಗಿಂದ ಆರಂಭ, ಸಹಾಯಧನ ಎಷ್ಟು? ಮೊದಲ ಪ್ಯಾಕೇಜ್ ಕಾಶಿ ಯಾತ್ರೆ. ಇದು ಒಟ್ಟು 9 ದಿನಗಳ ಒಂದು ಆಧ್ಯಾತ್ಮಿಕ ಪಯಣ. ಈ ಯಾತ್ರೆಯು ಇದೇ ಆಗಸ್ಟ್ 31ರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 8ರಂದು ಮುಕ್ತಾಯಗೊಳ್ಳಲಿದೆ. ಈ 9 ದಿನಗಳಲ್ಲಿ ಉತ್ತರ ಭಾರತದ ಪ್ರಮುಖ ಪುಣ್ಯಕ್ಷೇತ್ರಗಳ ದಿವ್ಯ ದರ್ಶನವನ್ನ ಪಡೆಯಬಹುದು. ಹೌದು, ಮೊದಲನೆಯದಾಗಿ ವಾರಣಾಸಿಗೆ ಭೇಟಿ ನೀಡಬಹುದು. ಇಲ್ಲಿ ಪವಿತ್ರ ಗಂಗಾ ನದಿಯಲ್ಲಿ ಮಿಂದು ಜ್ಯೋತಿರ್ಲಿಂಗ ಸ್ವರೂಪಿಯಾದ ಕಾಶಿ ವಿಶ್ವನಾಥನ ದರ್ಶನವನ್ನ ಪಡೆಯಬಹುದು. ಸಂಜೆಯ ವೇಳೆ ನಡೆಯುವ ಗಂಗಾ ಆರತಿಯನ್ನ ಕಣ್ತುಂಬಿಕೊಳ್ಳುವುದು ಒಂದು ದಿವ್ಯ ಅನುಭವ. ಆಮೇಲೆ ಅಯೋಧ್ಯೆಗೆ ಭೇಟಿ ನೀಡಬಹುದು. ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೇವ ಶ್ರೀರಾಮನ ಜನ್ಮಸ್ಥಳ. ಇತ್ತೀಚೆಗೆ ಲೋಕಾರ್ಪಣೆಗೊಂಡಂತಹ ಭವ್ಯವಾದ ರಾಮ ಜನ್ಮಭೂಮಿ ದೇವಸ್ಥಾನದಲ್ಲಿ ಬಾಲರಾಮನ ದರ್ಶನವನ್ನ ಪಡೆಯಬಹುದು. ಅನಂತರ ಹನುಮಾನ್ ಗಢ್ ದೇಗುಲಕ್ಕೂ ಕೂಡ ಭೇಟಿಗೆ ಅವಕಾಶ ಇರುತ್ತೆ. ಇನ್ನು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ಇಲ್ಲಿ ಪವಿತ್ರ ಸ್ನಾನವನ್ನು ಕೂಡ ಮಾಡಬಹುದು. ಈ ಪವಿತ್ರ ಭೂಮಿಯ ದರ್ಶನವು ಕೂಡ ಈ ಪ್ಯಾಕೇಜ್ನ ಒಂದು ಭಾಗವಾಗಿದೆ. ನಂತರ ಗಯಾ ಮತ್ತು ಬೋಧಗಯಕ್ಕೆ ಭೇಟಿ ನೀಡುವುದು. ಇನ್ನು ಈ ಸಮಗ್ರ ಕಾಶಿ ಯಾತ್ರಾ ಪ್ಯಾಕೇಜ್ನ ಒಟ್ಟು ವೆಚ್ಚ ಪ್ರತಿ ವ್ಯಕ್ತಿಗೆ 22,500 ರೂಪಾಯಿಗಳು. ಆದರೆ ಕರ್ನಾಟಕದ ನಿವಾಸಿಗಳಿಗೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯಿಂದ ವಿಶೇಷವಾಗಿ 7,500 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತಿದೆ. ಈ ಸಹಾಯಧನವನ್ನು ಕಳೆದ ನಂತರ ಯಾತ್ರಾರ್ಥಿಗಳು ಪಾವತಿಸಬೇಕಾದ ಅಂತಿಮ ಮೊತ್ತ ಕೇವಲ 15,000 ರೂಪಾಯಿಗಳು ಮಾತ್ರ. ಕರ್ನಾಟಕದ 7 ಜಿಲ್ಲೆಗಳಿಂದ ರೈಲು ಹತ್ತಲು ಅವಕಾಶ. ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ರಾಜ್ಯದ 7 ಪ್ರಮುಖ ಸ್ಥಳಗಳಲ್ಲಿ ರೈಲು ಹತ್ತುವ ಮತ್ತು ಇಳಿಯುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಸ್ಥಳಗಳು ಯಾವುವು ಅಂತಂದ್ರೆ SMVT ಬೆಂಗಳೂರಿನ ಯಶವಂತಪುರ, ತುಮಕೂರು, ಬೀರೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಬೆಳಗಾವಿ ಈ ಜಿಲ್ಲೆಗಳಿಂದ ವಿಶೇಷ ರೈಲು ಹೊರಡಲಿದೆ. ಪ್ಯಾಕೇಜ್ 2 ದಕ್ಷಿಣ ಯಾತ್ರೆ. ಇನ್ನು ಎರಡನೇ ಪ್ಯಾಕೇಜ್ ದಕ್ಷಿಣ ಯಾತ್ರೆ. ಇದು 6 ದಿನಗಳ ಪ್ರವಾಸವಾಗಿದ್ದು ಸೆಪ್ಟೆಂಬರ್ 11ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 16ರವರೆಗೆ ನಡೆಯಲಿದೆ. ಈ ಯಾತ್ರೆಯು ದಕ್ಷಿಣ ಭಾರತದ ಕೆಲವು ಪ್ರಮುಖ ಮತ್ತು ಐತಿಹಾಸಿಕ ದೇವಾಲಯಗಳ ದರ್ಶನವನ್ನ ಮಾಡಿಸಲಿದೆ. ಈ ಯಾತ್ರೆಯಲ್ಲಿ ದರ್ಶನ ಮಾಡಬಹುದಂತಹ ಕ್ಷೇತ್ರಗಳು ಅಂತ ಅಂದ್ರೆ ಕನ್ಯಾಕುಮಾರಿಯಲ್ಲಿ ಭಗವತಿ ದೇವಾಲಯ ಮತ್ತು ವಿವೇಕಾನಂದ ರಾಕ್ ಮೆಮೋರಿಯಲ್ ಪ್ರತಿಮೆಗೆ ಭೇಟಿಯನ್ನು ನೀಡಬಹುದು. ಅನಂತರ ತಿರುವನಂತಪುರಂನಲ್ಲಿ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಬಹುದು. ರಾಮೇಶ್ವರಂನಲ್ಲಿ ರಾಮನಾಥ ಸ್ವಾಮಿ ದೇವಾಲಯ ಹಾಗೂ ಮಧುರೈನಲ್ಲಿ ಮೀನಾಕ್ಷಿ ದೇವಾಲಯಗಳನ್ನ ಒಳಗೊಂಡಿದೆ. ದಕ್ಷಿಣ ಯಾತ್ರೆಯ ದರ, ಸಹಾಯಧನ. ಈ 6 ದಿನಗಳ ದಕ್ಷಿಣ ಯಾತ್ರೆಯ ಪ್ಯಾಕೇಜ್ನ ಒಟ್ಟು ವೆಚ್ಚ ಪ್ರತಿ ವ್ಯಕ್ತಿಗೆ 15,000 ರೂಪಾಯಿಗಳು. ಇದಕ್ಕೂ ಕೂಡ ಕರ್ನಾಟಕ ಸರ್ಕಾರವು ರಾಜ್ಯದ ನಿವಾಸಿಗಳಿಗೆ ವಿಶೇಷವಾಗಿ 5,000 ರೂಪಾಯಿಗಳ ಸಬ್ಸಿಡಿಯನ್ನು ನೀಡ್ತಾ ಇದೆ. ಹಾಗಾಗಿ ಯಾತ್ರಾರ್ಥಿಗಳು ಪಾವತಿಸಬೇಕಾದ ಅಂತಿಮ ದರ ಕೇವಲ 10,000 ರೂಪಾಯಿಗಳು ಮಾತ್ರ. ಈ ಯಾತ್ರೆಯ ರೈಲು ಬೆಳಗಾವಿಯಿಂದ ಹೊರಟು ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ, ಬೀರೂರು, ತುಮಕೂರು ಮತ್ತು SMVT ಬೆಂಗಳೂರು ಮೂಲಕ ಸಂಚರಿಸಲಿದೆ. 2 ಯಾತ್ರೆಗಳ ವಿಶೇಷತೆ ಏನು? ರೈಲಿನಲ್ಲಿ ವ್ಯವಸ್ಥೆ ಹೇಗಿರಲಿದೆ? ಇನ್ನು 2 ಯಾತ್ರೆಗಳಿಗೂ ಭಾರತ ಗೌರವ ಪ್ರವಾಸಿ ರೈಲಿನ AC 3 ಟೈರ್ ಆಸನ ವ್ಯವಸ್ಥೆ ಇರಲಿದೆ. ಪ್ಯಾಕೇಜ್ನಲ್ಲಿ ವಿವಿಧ ಸ್ಥಳಗಳಲ್ಲಿ 2 ಅಥವಾ 3 ಹಂಚಿಕೆ ಆಧಾರದ ಮೇಲೆ ಹವಾ ನಿಯಂತ್ರಿತವಲ್ಲದಂತಹ ಕೊಠಡಿಗಳಲ್ಲಿ ವಸತಿ ಇರಲಿದೆ. ಎಲ್ಲಾ ಸಸ್ಯಾಹಾರಿ ಊಟ ನೀಡಲಾಗುತ್ತಿದೆ. ಹವಾ ನಿಯಂತ್ರಿತವಲ್ಲದಂತಹ ಬಸ್ಸುಗಳ ಮೂಲಕ ಪ್ರವಾಸಿ ಸ್ಥಳಗಳ ಭೇಟಿ ಮಾಡಿಸಲಿದ್ದಾರೆ. ಪ್ರತಿ ಕೋಚ್ಗೆ ಪ್ರವಾಸ ಮಾರ್ಗದರ್ಶಿಗಳು ಕೂಡ ಇರ್ತಾರೆ. ಪ್ರಯಾಣಿಕರಿಗಾಗಿ ಪ್ರಯಾಣ ವಿಮೆ ಇರುತ್ತೆ. ಯಾತ್ರೆಗೆ ಟಿಕೆಟ್ ಬುಕ್ ಮಾಡುವುದು ಹೇಗೆ? ಇನ್ನು ಈ ಯಾತ್ರೆಗೆ ಹೋಗಲು ಟಿಕೆಟ್ ಬುಕ್ ಮಾಡುವುದು ಹೇಗೆ ಅಂತ ನೀವು ಯೋಚಿಸುತ್ತಿರಬಹುದು. ಯಾತ್ರೆಯ ಹೆಚ್ಚಿನ ಮಾಹಿತಿ ಮತ್ತು ಬುಕಿಂಗ್ಗಾಗಿ ನೇರವಾಗಿ ಐಆರ್ಸಿಟಿಸಿ ಕಚೇರಿಗಳನ್ನು ನೀವು ಸಂಪರ್ಕ ಮಾಡಬಹುದು ಅಥವಾ ಈ ಕೆಳಗಿನ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣುವ ಫೋನ್ ನಂಬರ್ ಹಾಗೂ ವೆಬ್ಸೈಟ್ಗೆ ಭೇಟಿ ನೀಡಿ ಟಿಕೆಟ್ಗಳನ್ನು ಬುಕ್ ಮಾಡಬಹುದು. ಏನೇ ಗೊಂದಲ ಇದ್ರೂ ಬಗೆಹರಿಸಿಕೊಳ್ಳಬಹುದು. ಬೆಂಗಳೂರಿನಿಂದ ಹೋಗುವವರು ಸ್ಕ್ರೀನ್ ಮೇಲೆ ಕಾಣುವಂತಹ ಫೋನ್ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಹಾಗೆಯೇ ಮೈಸೂರು, ಹುಬ್ಬಳ್ಳಿಯಿಂದ ಹೊರಡುವವರು ಕೂಡ ಈ ನಂಬರ್ಗಳಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಅಲ್ಲದೆ ಆನ್ಲೈನ್ ನಲ್ಲಿ ಬುಕ್ ಮಾಡಲು ಐಆರ್ಸಿಟಿಸಿಯ ಅಧಿಕೃತ ಪ್ರವಾಸೋದ್ಯಮ ವೆಬ್ಸೈಟ್ಗೆ ಕೂಡ ನೀವು ಭೇಟಿಯನ್ನು ನೀಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಿಜಕ್ಕೂ ರಾಜ್ಯದ ಭಕ್ತರಿಗೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸರ್ಕಾರದ ಸಹಾಯಧನವನ್ನು ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಸುರಕ್ಷಿತವಾಗಿ ದೇಶದ ಪ್ರಮುಖ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯಲು ಇದೊಂದು ಉತ್ತಮ ಯೋಜನೆ.